ಮಳೆಗಾಲದ ನೀರೆಲ್ಲ ಹೋಗ್ಲಿಕ್ಕೆ ಇದೊಂದು ಸೇತುವೆ. ಆ ಸೇತುವೆ ದಾಟಬೇಕು ನಾವೀಗ. ನೋಡಿ ಹೋಗ್ತಿದ್ದಾರೆ. ತುಂಬಾ ಒಬ್ಬರು ನೀರಿಗೆ ಬಿದ್ದಿದ್ದಾರೆ ನೋಡಿ ಗೆಳೆಯರೆ. ತುಂಬಾ ನೋಡಿ ಯಾವ ತರ ಗೆಳೆಯರೆ. ಎಷ್ಟೇ ದೊಡ್ಡ ಸಮುದ್ರ ಬಂದ್ರು ಸಹ ಈ ಟವರ್ಗೆ ಏನಾಗ್ಲಿಲ್ಲ. ಏನಿಲ್ಲ ನನ್ನ ನಡುವೆ ಏನಿಲ್ಲ. ಆ ಶೂಟಿಂಗ್ ಆದ ಜಾಗ ಇದೇ ಟವರ್ ಅಲ್ಲಿ ಪ್ರೇಮನನ್ನು ಪ್ರತಿಫಲಿಸಿದ್ದಾರೆ ಉಪೇಂದ್ರ ಸಾರ್ನವರು. ಟವರ್ ಹೇಗೆ ಆಗಿದೆ ನೋಡಿ. ಎಷ್ಟು ಹೊಯ್ಗೆ ಹೋದ್ರು ಸಹ ಈ ಟವರ್ ಅಲ್ಲೇ ಇದೆ. ನಾನು ಹುಟ್ಟೋಕ್ಕಿಂತ ಮುಂಚೆ ಈ ಟವರ್ ಆಗಿದೆ. ಈ ಟವರ್ ಅನ್ನ ನೋಡಿ. ಪಣಬೂರು ಬೀಚ್ ಕಡೆ ಈ ಟವರ್ ಇದೆ. ಎಷ್ಟು ದೊಡ್ಡ ಸುನಾಮಿ ಬಂದ್ರು, ಸೌದೆ ತುಫಾನ್ ಬಂದ್ರು ಸಹ ಏನು ಆಗುತ್ತಿಲ್ಲ ಈ ಟವರಿಗೆ. ನಾನು ಹುಟ್ಟೋಕ್ಕಿಂತ ಮುಂಚೆ ಈ ಟವರ್ ಹುಟ್ಟಿದೆ. ನನಗೆ ನೋಡಿ ಸಿಕ್ಕಿದೆ ನೋಡಿ ಟವರ್. ಆಮೇಲೆ ಬರ್ಸೋ ಗುರು ಅದೇ ಎಷ್ಟೋ ಜನ ಬೀಚ್ ಟವರ್ ನೋಡ್ಲಿಕ್ಕೋಸ್ಕರ ಬರ್ತಾರೆ ಪಣಬೂರು ಬೀಚ್ಗೆ. ಹೇಗಿದೆ ನೋಡಿ. ಏ ಪಿಕ್ಚರ್ ಆದ ಶೂಟಿಂಗ್ ಆದ ಜಾಗ ಇದು. ನೀವು ನೋಡಿರ್ತೀರಿ. ಏನಿಲ್ಲ ನನ್ನ ನಡುವೆ ಏನಿಲ್ಲ. ಅದೇ ಶೂಟಿಂಗ್ ಆದಂತ ಜಾಗ ಇದು. ಎಷ್ಟು ದೊಡ್ಡ ಸಮುದ್ರಕ್ಕೂ ಸಹ ಏನಾಗದಂತ ಟವರ್ ಇದು ನಮ್ಮ ಕಣ್ಣು ಮುಂದೆ ಕಾಣಲಿಕ್ಕೆ ಸಿಗ್ತದೆ. ಎಷ್ಟೋ ಮರ ಗಿಡ ಎಲ್ಲ ಇತ್ತು, ಎಲ್ಲ ಹೋಗಿದೆ, ನೀರ್ಪಾಲಾಗಿದೆ. ಇದೊಂದು ಟವರ್ ಈ ನೀರ್ಪಾಲ್ ಆಗಿಲ್ಲ. ಯಾವಾಗ ಬೀಳ್ತದೆ ಅಂತ ಗೊತ್ತಿಲ್ಲ ಇನ್ನು ಟವರ್ ಇದು. ಜೋರಾದ ತುಫಾನ್ಗಳು ಇದೆ ನೋಡ್ಲಿಕ್ಕಿದೆ. ಟವರ್ಗೆ ಏನಾಗಿಲ್ಲ. ಕಿಟಕಿ ಎಲ್ಲ ಹೋಗಿದೆ ಮಲೆಗೆ. ಜೂಮ್ ಮಾಡ್ಬೇಡ. ಮುನ್ನನ ಕಾಲ್ ಮುನ್ನನ ಕಾಲ್ ಆತ ಹೆಂಗ್ ಗೊತ್ತಿದೆ ಆಯ್ತಾ ನೋಡಿ ಯಾವ ತರ ಇದೆ ಟವರ್ ಕಟ್ಟಿದ್ದೆ. ದೊಡ್ಡ ದೊಡ್ಡ ಸಮುದ್ರ ಬಂದು ಅದರ ಹೊಯ್ಗೆಲ್ಲ ಹೋಗಿದೆ. ತೆಲಭಾಗದಲ್ಲಿ ಇದ್ದದ್ದು ಖಾಲಿ ಪಿಲ್ಲರ್ ಕಟ್ಟಿದೆ. ಎಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಈ ಟವರ್ ಅನ್ನು ನೋಡಿ. ಹೊಯ್ಗೆಲ್ಲ ಹೋಗಿದೆ ನೋಡಿ. ಟವರ್ ಕಡೆ ನಾವಿದ್ದೇವೆ. ನಿಮಗೆ ತೋರಿಸಿದ್ದೆ ಟವರ್ ನೋಡಿ ಯಾವ ತರ ಇದೆ. ಅಲೆಗಳ ರಭಸಕ್ಕೆ ಟವರ್ಗೆ ಏನಾಗಿಲ್ಲ. ಸ್ಟ್ರಾಂಗ್ ಆಗಿದೆ ಟವರ್. ಎಲ್ಲ ಮರ ಗಿಡ ಎಲ್ಲ ಹೋಗಿದೆ. ಅದಕ್ಕಿಂತ ಮುಂಚೆ ಟವರ್ಗೆ ಏನಾಗಿಲ್ಲ. ತುಂಬ ಜನ ಬೀಚ್ ಸುತ್ತಲಿಕ್ಕೆಲ್ಲ ಬರ್ತೀರಿ. ದಯಮಾಡಿ ಸಮುದ್ರಕ್ಕೆ ಇಳಿಬೇಡಿ. ಯಾಕಂದರೆ ಅಲೆ ರಫ್ ಇದೆ, ಸಮುದ್ರ ವೇವ್ಸ್ ಎಲ್ಲ ರಫ್ ಇದೆ. ಹಾಗಾಗಿ ಯಾರು ಸಮುದ್ರಕ್ಕೆ ಇಳಿಬೇಡಿ. ಯಾಕಂದರೆ ನೋಡಿ ಗೆಳೆಯರೆ, ತುಂಬ ಜನ ಬೀಚ್ ಸುತ್ತಲಿಕ್ಕೆಲ್ಲ ಬರ್ತೀರಿ. ದಯಮಾಡಿ ಸಮುದ್ರಕ್ಕೆ ಇಳಿಬೇಡಿ. ಯಾಕಂದರೆ ಮಳೆಗಾಲದಲ್ಲಿ ಸಮುದ್ರ ಒಂದೇ ಥರ ಇರಲ್ಲ, ಸ್ವಲ್ಪ ವೇವ್ಸ್ ಎಲ್ಲ ದೊಡ್ಡದಿರುತ್ತೆ. ಹಾಗಾಗಿ ಯಾರು ಸಮುದ್ರಕ್ಕೆ ಇಳಿಬೇಡಿ. ನೋಡಿ ಬೀಚಿಗೆಲ್ಲ ಯಾರನ್ನು ಬಿಡುವುದಿಲ್ಲ. ಬೀಚಿಗೆ ಪಣಬೂರು ಬೀಚ್ ಆಗಲಿ ಯಾವುದೇ ಬೀಚ್ ಆಗಲಿ ಯಾರನ್ನು ಸಹ ಬಿಡುವುದಿಲ್ಲ ಬೀಚಿಗೆ ಇಳಿಲಿಕ್ಕೆ. ನೋಡಿ ನಿಮಗೆ ಸಹ ಹೇಳ್ತಿದ್ದೇವೆ, ನೋಡೋರಿಗೆ ಎಲ್ಲರಿಗೂ ಸಹ ನೋಡಿ ಯಾರು ಸಮುದ್ರಕ್ಕೆ ಇಳಿಬೇಡಿ. ಸಮುದ್ರದ್ದು ಸ್ವಲ್ಪ ಅವತಾರ ಬೇರೆದೇ ಇದೆ. ಅದಕ್ಕೋಸ್ಕರ ನೋಡಿ ಗೆಳೆಯರೆ, ಮಳೆಗಾಲದ ನೀರೆಲ್ಲ ಹೋಗ್ಲಿಕ್ಕೆ ಇದೊಂದು ಸೇತುವೆ. ಆ ಸೇತುವೆ ದಾಟಬೇಕು ನಾವೀಗ. ನೋಡಿ
ಹೋಗ್ತಿದ್ದಾರೆ. ತುಂಬಾ ಒಬ್ಬರು ನೀರಿಗೆ ಬಿದ್ದಿದ್ದಾರೆ ನೋಡಿ ಗೆಳೆಯರೆ. ತುಂಬಾ ನೀರು ನೋಡಿ ಯಾವ ತರ ಇದೆ. ಸುಮ್ಮನೆ ಹೋಗಿದ್ದಾರೆ ನೋಡಿ ಯಾವ ತರ ಇದೆ ನೋಡಿ. ಇದೊಂದು ಸೇತುವೆ, ನೀರು ಹೋಗುವ ಸೇತುವೆ ಅಲ್ವೇ ತರ. ಇಲ್ಲಿ ಮಳೆಗಾಲದ ನೀರೆಲ್ಲ ಇದ್ರಲ್ಲಿ ಪಾಸ್ ಆಗ್ತದೆ ನೋಡಿ. ಇದ್ರಲ್ಲಿ ನಾವು ಹೋಗ್ತಿದ್ದೇವೆ. ಯಾರು ನೀರಿಗೆ ಇಳಿಬೇಡಿ, ದಯಮಾಡಿ ನೀರಿಗೆ ಯಾರು ಇಳಿಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ವೇವ್ಸ್ ಆಗಲಿ ನೀರಿನ ರಭಸ ನೋಡಿ, ನೀರಿನ ರಭಸ ಹೇಗಿದೆ ನೋಡಿ, ಎಳ್ಕೊಂಡು ಹೋಗ್ತದೆ ನಿಮ್ಮನ್ನು. ಹಾಗೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೇನೆ. ಇದು ಮೇಲೆ ಹೋಗ್ಬೇಕು ಇದರಿಂದ. ಯಾವ ತರ ಇದೆ ನೋಡಿ. ಬತ್ಲಿಗೆ ಮೊಬೈಲ್ ನೋಡಿ ಗೆಳೆಯರೆ. ಇನ್ನು ಬರುವ ವಿಡಿಯೋವನ್ನು ನಾಳೆ ಮಾಡಿ ತೋರಿಸ್ತೇವೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರು ನೀರಿಗಂತೂ ಇಳಿಬೇಡಿ. ಮಳೆಗಾಲದ್ದು ಸಮುದ್ರ ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ಯಾರು ನೀರಿಗೆ ಇಳಿಲಿಕ್ಕೆ ಹೋಗಬೇಡಿ. ಲೈಕ್ ಮಾಡಿ.